ಆದರೆ ಅವರು ಎಷ್ಟು ಅವ್ರಿಗೆ ಆಟಾಡಿಸ್ತಾರೋ ಶಿವನ ಆಶೀರ್ವಾದ ಇರುತ್ತೆ ಅವ್ರಿಗೆ ಯಾವಾಗಲೂ. ಯಾಕಂದರೆ 2ನೇ ತಾರೀಕು ಚಂದ್ರ, ಅದಕ್ಕೆ ಚಂದ್ರನ ಶಿವನ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದೆ ಅರ್ಧ ಚಂದ್ರಾಕಾರ. ಸೊ ಶಿವನ ಆಶೀರ್ವಾದ. ಸೊ ನೀವು 1 ರಿಂದ 9 ನಂಬರು ಯಾರಿಗೆ ಬೇಕಾದ್ರೂ ಬೈರಿ, ತಾಯಿಗೆ ಬೈಬಾರ್ದು ಅಲ್ವಾ? ಅದೇ 2ನೇ ಮನೆ, ಎರಡನೇ ಅಂಕೆ 2, 11, 20, 29. ಅವ್ರು ಏನಾದ್ರು ನಿಮ್ಗೆ ಕೆಟ್ಟದ್ದು ಮಾಡಿದ್ರೆ ತೊಂದರೆ ಇಲ್ಲ. ಯಾಕಂದರೆ ಈ ನೇಚರ್ ಹೇಗೆ ಡಿಸೈಡ್ ಆಗಿರುತ್ತೆ ಅಂತಂದರೆ, ಕೆಲವು ನಂಬರ್ಗಳು ಒಂದೊಂದು ಕ್ಯಾರೆಕ್ಟರ್ಗೆ ಅನುಗುಣವಾಗುತ್ತೆ. ಈಗ 1 ಅಂದರೆ ಫಾದರ್ಗೆ ಅನುಗುಣವಾಗುತ್ತೆ, 2 ಅಂದರೆ ಮದರ್ಗೆ, 3 ಅಂದರೆ ಗುರುಗೆ, ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರೋಸೆಸ್ಸಲ್ಲಿ ಬರುತ್ತೆ. ಸೊ ಗುಣಲಕ್ಷಣಗಳಿದ್ದರೂ ಕೂಡ ಅವರು ತಾಯಿ ಸ್ವರೂಪ ಅಂತಲೇ ನೋಡಬೇಕು. 2ನೇ ತಾರೀಕು, 11ನೇ ತಾರೀಕು, 29ನೇ ತಾರೀಕು ನಾನು ಭಾಳಷ್ಟು ನೋಡಿದ್ದೀನಿ. 2ನೇ ತಾರೀಕು ಅವರು ಹುಟ್ಟಿರ್ತಕ್ಕಂಥವ್ರು, ಈ ಡೇಟಲ್ಲಿ ಹುಟ್ಟಿರೋರು ನೊಂದು ಬಿಟ್ಟರೆ ಇನ್ನೊಬ್ಬರ ಮೇಲೆ ಓಪನ್ ಆಗಿ ಅವ್ರಿಗೆ ಹೇಳೋಕ್ಕೆ ಆಗಲ್ಲ, ಎದಳಕ್ಕೆ ಆಗಲ್ಲ ಜೀವನದಲ್ಲಿ. ತಾಯಿನ ನಿಂದಿಸಿ ಬೆಳೆದವರೇ ಇಲ್ಲ. ಅದಕ್ಕೆ ಇದೊಂದು ಸೀಕ್ರೆಟ್ ನ್ಯೂಮರಾಲಜಿಲಿ. ನೀವು ಆಶೀರ್ವಾದ ಪಡಿಬೇಕಾ, 2ನೇ ತಾರೀಕು ಅವ್ರಿಗೆ ಖುಷಿ ಮಾಡಿಬಿಡಿ. 2ರಲ್ಲಿ ಹುಟ್ಟಿರೋರಿಗೆಲ್ಲ, ಸೀರೀಸ್ ಅವ್ರಿಗೆಲ್ಲ ಫುಲ್ಲು ನಿಮ್ಮ ಲೈಫ್ ಚೆನ್ನಾಗಾಗ್ಬಿಡುತ್ತೆ. ಇದ್ರ ಬಿಟ್ಟು ಇನ್ನೊಂದು ನಂಬರ್ ಇದೆ, ನಾನು ಆ ಸೀರೀಸಲ್ಲಿ ಹೇಳ್ತೀನಿ. ಇನ್ನೊಂದು ಭಾಳ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ಸಿಗುವಂಥ ಇನ್ನೊಂದು ನಂಬರ್ ಇದೆ. ಬಟ್ ಆದರೆ ಅವ್ರದ್ದೇ ಯಾವಾಗಲೂ ಚೆನ್ನಾಗಿರಬೇಕು. ಅವ್ರು 90% ಕ್ರಿಮಿನಲ್ಸ್ ಅತ್ಯಂತ ಕಮ್ಮಿ ಇರ್ತಕ್ಕಂಥ ಡೇಟ್ ಎಲ್ಲರೂ ನೋಡ್ಕೊಂಬಂದ್ರೆ 2ನೇ ತಾರೀಕೆ. ತುಂಬಾ ಕಮ್ಮಿ, ನೆಗೆಟಿವ್ 0 ಅಲ್ಲಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ಲು ಇದೇ ಒಂದು ವಿಚಾರ ಶಾರುಖ್ ಖಾನ್ ತಗೊಳ್ತೀನಿ. ಶಾರುಖ್ ಖಾನ್ ಹುಟ್ಟಿರೋದು 2ನೇ ತಾರೀಕು. ಅವ್ರು ಯಾರ್ಯಾರು ಅವ್ರ ಪ್ರೊಡ್ಯೂಸರ್ಸು ಅವ್ರು ನಂಬ್ತಾರೆ, ಕೋಟ್ಯಾಧೀಶರಾಗ್ಬಿಟ್ಟಿದ್ದಾರೆ. ಜಸ್ಟ್ ನಂಬಿದ್ರೆ ಸಾಕು. ತುಂಬ ಎಲ್ಲ ಅಲ್ಲಿ ಅವ್ರ ಫೈನಾನ್ಷಿಯರ್ಸು ಇವತ್ತೇನೊಂದು ಇದರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂದರೆ ಅವ್ರವ್ರ ಜಾತಕದ ಮೇಲೂ ಇಂಪಾರ್ಟೆಂಟ್ ಆಗುತ್ತೆ, ನಂಬರ್ ಮೇಲೂ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಏನಾದ್ರು ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಂಬಿಟ್ರೆ ಅವ್ರಿಗೆ ಅಲ್ಲಿ ಫ್ಲಾಪ್, ಅವನು ಆಪೋಸಿಟ್ ಇರೋಲ್ಲ ಫ್ಲಾಪ್ ಆಗಿರ್ತಾನೆ. ಅವ್ರೇನು ಮಾಡೋದೇ ಬೇಡ. ನಾನು ತುಂಬ ಜನದ ನೋಡಿದ್ದೀನಿ, 2ನೇ ತಾರೀಕಲ್ಲಿ ಇರ್ತಕ್ಕಂಥವ್ರು ತುಂಬ ಜನ ನೋಡಿದ್ದೀನಿ ಈ ರೀತಿಯಾಗಿರ್ತಕ್ಕಂಥದ್ದು. ಆದರೆ 2ನೇ ತಾರೀಕು ಅವ್ರಿಗೆ ಎನರ್ಜಿ ಬೇಕಲ್ಲ, ಓಕೆ, ಇಂಥ ದುಷ್ಟಶಕ್ತಿಯಿಂದ ಹೋಗಬೇಕಲ್ಲ. ಈ ಒಂದು ಪಿಕ್ಚರ್ 7, 2, 9, 8, 6 ಬಟ್ ಬರೆಯೋದು ಹೇಗೆ ಇದು ಇಂಪಾರ್ಟೆಂಟು. ನಾನು ಡೇಟ್ ಹೇಳಿದ್ದೀನಿ 8ನೇ ತಾರೀಕು ಜನವರಿ ಬರ್ಕೊಳ್ಳಿ. 8ನೇ ತಾರೀಕು ಜನವರಿ ಮಾಡಿ. ಇನ್ ಕೇಸ್ ಆಗಿಲ್ಲ ಅಂದರೆ ಮುಂದಿನ ಹುಣ್ಣಿಮೆಯ ಬಲ ಬೇಕು ಇವ್ರಿಗೆ. ಹುಣ್ಣಿಮೆ 3:30ಕ್ಕೆ ಮುಗಿದೋಗುತ್ತೆ. ಇಲ್ಲಿ ಪಂಚಾಂಗ ನೋಡ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಬರೆದು ಒಂದು 2-3 ಅವರ್ ಅಷ್ಟೇ, 2-3 ಅವರ್ ಆದಮೇಲೆ ಸುಟ್ಬಿಡ್ಬೇಕಿದು. ಎನರ್ಜಿ ಸ್ವಲ್ಪ ಸ್ಪೀಡಾಗಿ ಬಂದ್ಬಿಡುತ್ತೆ. ಇದನ್ನು ಬರೀಬೇಕು. ಬರೀತಕ್ಕಂಥದ್ದು ಬ್ಲೂ ಕಲರ್ ಇಂಕ್ ಪೆನ್ನಲ್ಲಿ ಬರೀರಿ. ಸೊ ಬ್ಲೂ ಕಲರ್ ಇಂಕ್ ಪೆನ್ನಲ್ಲಿ ಚಿಕ್ಕ ನಂಬರಿಂದ ದೊಡ್ಡ ನಂಬರ್ ಬರೀರಿ. ಫಸ್ಟ್